ಹೆಣ್ಣು ಮತ್ತು ಗಂಡು ಮಕ್ಕಳ ಮದುವೆಗೆ ಸಹಾಯಧನಕ್ಕೆ ಅರ್ಜಿ. ಕರ್ನಾಟಕದ ರಾಜ್ಯ ಕಲ್ಯಾಣ ಕಾರ್ಮಿಕರ ಮಂಡಳಿಯಿಂದ ಕಾರ್ಮಿಕರ ಮದುವೆಗೆ 60,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತಿದೆ. ಇದರ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡು ಬರೋಣ. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬಂಧುಗಳೇ. ಈ ಕಾರ್ಮಿಕರ ಮದುವೆ ಯೋಜನೆ ಯೋಜನೆಯ ಉದ್ದೇಶ ನೋಡೋದಾದರೆ, ಕಡಿಮೆ ಆದಾಯ ಇರುವ ಕಾರ್ಮಿಕರು ತಮ್ಮ ಮಕ್ಕಳ ಮದುವೆ ವೇಳೆಗೆ ಹಣಕಾಸಿನಲ್ಲಿ ಹೊರೆ ಎದುರಿಸುತ್ತಿದ್ದಾರೆ. ಈ ಕಾರಣದಿಂದ ಕರ್ನಾಟಕ ರಾಜ್ಯ ಕಾರ್ಮಿಕರ ಮಂಡಳಿಯು ಯೋಜನೆಯನ್ನು ಪರಿಚಯಿಸಿದೆ. ಕಾರ್ಮಿಕರ ಮಕ್ಕಳ ಮದುವೆಗೆ ಸಹಾಯಧನವನ್ನು ಒದಗಿಸುತ್ತಿದ್ದು, ಇದರ ಮೂಲಕ ಕಾರ್ಮಿಕರ ಕುಟುಂಬದ ಜೀವನ ಮಟ್ಟವನ್ನು ಉತ್ತಮಗೊಳಿಸುವುದು ಮತ್ತು ಆರ್ಥಿಕ ಬಲಭದ್ರನೆ ಮಾಡುವ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಗೆ ಷರತ್ತುಗಳು ಏನೇನಿದ್ದಾವೆ ಅಂದರೆ, ಈ ಯೋಜನೆಯ ಸಹಾಯಧನವನ್ನು ಪಡೆಯಲು ಕಾರ್ಮಿಕರು ಮತ್ತು ಅವರ ಕುಟುಂಬದವರು ಈ ಕೆಳಗಿನ ಷರತ್ತನ್ನು ನೋಡ್ಕೋಬೇಕು. ಅವೇನಂದರೆ ಷರತ್ತುಗಳು ನೋಡ್ಬೋದು. ಕಾರ್ಮಿಕರ ನೋಂದಣಿ, ಹಾಗೆ ಸೇವಾ ಅವಧಿ ಅಂದರೆ ಕಾರ್ಮಿಕರು ಕನಿಷ್ಠ 1 ವರ್ಷವಾದರೆ 1 ವರ್ಷದ ಸೇವೆ ಮಾಡಿರಬೇಕು. ಕಾರ್ಮಿಕರಾಗಿ 1 ವರ್ಷ ಸೇವೆ ಮಾಡಿರಬೇಕು. ಹಾಗೆ ಕಾರ್ಮಿಕರ ಕಾರ್ಡನ್ನು ಪಡೆದು ಕನಿಷ್ಠ 1 ವರ್ಷ ಕೂಡ ಆಗಿರಬೇಕು. ಅದು ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸದಸ್ಯರ ಆಗಿರಬೇಕು. ವಿವಾಹದ ಷರತ್ತುಗಳು ಏನೇನಿದ್ದಾವೆ ಅಂದರೆ, ವಿವಾಹವು ಸಾಮಾನ್ಯ ವಿಧಿಯ ಪ್ರಕಾರ ಮಾನ್ಯತೆಯನ್ನು ಪ್ರಕಾರ ಪಡೆಯಬೇಕು. ವಿವಾಹವು ಹಿಂದೂ, ಮುಸ್ಲಿಂ, ಕ್ರೈಸ್ತ ಹಾಗೂ ಯಾವುದೇ ಮಾನವೀಯತೆಯ ಧರ್ಮದ ವಿಧಿಯಂತೆ ನಡೆದಿರಬೇಕು. ಮದುವೆ ನಡೆದ ನಂತರ 1 ವರ್ಷದೊಳಗೆ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮದುವೆಯ ಹಂತ ನೋಡುವುದಾದರೆ ಯಾವ್ಯಾವ ಹಂತದಲ್ಲಿ ಅಂದರೆ, ವಿವಾಹದ ಪುತ್ರ ಮತ್ತು ಪುತ್ರಿಯರು ಆಗಿರಬೇಕು. ಪುತ್ರನ ಮದುವೆಗೆ 50,000, ಮಗಳ ಮದುವೆಗೆ 60,000 ರೂಪಾಯಿ ಕೂಡ ಸಹಾಯಧನ ಸಿಗುತ್ತದೆ. ಸಹಾಯಧನದ ಮೊತ್ತವನ್ನು ನೋಡಿದಿರಲ್ಲ. ಈಗ ಇದಕ್ಕೆ ದಾಖಲಾತಿಗಳು ಏನೇನು ಬೇಕಂದರೆ, ಕಾರ್ಮಿಕ ಕಾರ್ಡಿನ ಪ್ರತಿಮಾನ್ಯಗೊಂಡಂಥ ಕಾರ್ಡು, ಹಾಗೆ ಆಧಾರ್ ಕಾರ್ಡು, ಹಾಗೆ ಮದುವೆಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ರೇಷನ್ ಕಾರ್ಡ್, ಹಾಗೆ ಅರ್ಜಿದಾರರ ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಬೇಕಾಗ್ತವೆ. ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದಂದರೆ, ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆಫ್ಲೈನ್ನಲ್ಲಿ ನೋಡೋದಾದರೆ ಕನ್ನಡ ಸೇವಾ ಕೇಂದ್ರ ಹಾಗೂ BJP ಕಚೇರಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕು. ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ಸಮೀಪದ ಕಾರ್ಮಿಕ ಕಲ್ಯಾಣ ಕಚೇರಿಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿ ನೋಡುವುದಾದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆನ್ಲೈನ್ ಮೂಲಕ ಟ್ರ್ಯಾಕ್ ಮಾಡಬಹುದು. ಅರ್ಜಿ ಸಲ್ಲಿಸುವ ಅಗತ್ಯ ಸಮಯ ನೋಡುವುದಾದರೆ, ಮದುವೆಯಾದ ದಿನಾಂಕದಿಂದ 1 ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ಮದುವೆಯಾದ ನಂತರ ಅರ್ಜಿ ಸಲ್ಲಿಸಿದ 3 ತಿಂಗಳ ಒಳಗೆ ಸಹಾಯಧನವನ್ನು ಬಿಡುಗಡೆ ಮಾಡಲಾಗುತ್ತದೆ.